ಸೇಲ್ ಸೇಲ್ ಮೊಮ್ಮಗ ತಾತ ಸೇಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಆ್ಯಕ್ಚುಲಿ ನಿಮಗೆ ತಮ್ನೈಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಇವತ್ತು ಏನು ನಂದು ವ್ಲಾಗ್ ಇರುತ್ತೆ ಅಂತ. ಇಷ್ಟು ದಿನ ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್, ಇವತ್ತು ಯಾವುದೇ ರೀತಿ ಫಂಕ್ಷನ್ಸ್ ನಾನು ಅಟೆಂಡ್ ಮಾಡ್ತಾ ಇಲ್ಲ. ಇವತ್ತು ನಾನು ಶಾಪಿಂಗಿಗೆ ಹೋಗ್ತಾ ಇರೋದು. ಯಾಕೆ, ಏನಕ್ಕೆ ಇವಾಗ ಶಾಪಿಂಗು, ನಾವು ಏನೇನು ತೊಗೊಂಡ್ವಿ, ಫುಲ್ಲು ವಿಡಿಯೋ ನೀವು ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ಸಿಗುತ್ತೆ. ಹಾಗೆಯೇ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ಕೊಡಬೇಕು ನಾನು, ಅಂದರೆ ನಿಮ್ಗೆ ತುಂಬ ಯೂಸ್ ಆಗೋವಂಥದ್ದು. ಇವಾಗ ಯಾರು ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಮಿಸ್ ಮಾಡದೆ ನೀವು ವಿಡಿಯೋನ ನೋಡಿ. ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಫುಲ್ ಕಂಪ್ಲೀಟ್ ರೆಡಿ ಗಿಡಿ ಎಲ್ಲ ಆಗಿ ಮೈಸೂರು ಕಡೆ ಹೊರಟಿದ್ದಾಯಿತು. ನಮಗೆ ನಿಯರ್ ಇರೋದು ಅಂದರೆ ಹಸ್ಬೆಂಡ್ ಮನೆಗೆ ನಿಯರ್ ಇರೋದು ಮೈಸೂರು. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನಂದು ಸ್ವಲ್ಪ ಸ್ಕ್ಯಾನಿಂಗ್ ಇದೆ, ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ನನಗೆ, ಹಂಗಾಗಿ ಸ್ವಲ್ಪ ಸ್ಕ್ಯಾನಿಂಗ್ ಇದೆ. ಸೊ ಬ್ಲಡ್ ಟೆಸ್ಟ್ ಕೂಡ ಇದೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಬೇಕು ಶಾಪಿಂಗಿಗೆ. ಸೊ ಸಿಕ್ಕಾಬಟ್ಟೆ ಮಳೆ, ಮೈಸೂರಲ್ಲೆಲ್ಲ ಆಲ್ರೆಡಿ ಮಳೆ ಬಂದು ನಿಂತಿತ್ತು. ನಾವು ಹೋಗೋಷ್ಟ್ರಲ್ಲಿ ಆಲ್ರೆಡಿ ನಿಂತೋಗಿತ್ತು. ಸದ್ಯ ಛತ್ರಿ ಬೇರೆ ತೊಗೊಂಡೋಗಿರಲಿಲ್ಲ, ಎಲ್ಲಿ ಒದ್ದೆ ಆಗ್ಬಿಡ್ತೀವಂತ ಅಂದ್ಕೊಂಡೆ ಬಸ್ಸಲ್ಲಿ, ಬಟ್ ನಿಂತೋಯ್ತು. ಸೊ ಹೋದ್ವಿ. ಬಟ್ ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಬೇರೆ ಅಂತ ಇರೋದು, ನಾವು ಹೋಗಿದ್ದು ಅದು ಶಿಫ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ನಡ್ಕೊಂಡು ಸ್ವಲ್ಪ ದೂರ ಬಂದಿದ್ದಾಯಿತು. ಅಂದರೆ ವೆಹಿಕಲಲ್ಲಿ ಹೋಗೋಣ ಅಂದರೆ ತುಂಬ ದೂರನೂ ಇಲ್ಲ, ನಡ್ಕೊಂಡು ಹೋಗೋಣ ಅಂದರೆ ತುಂಬ ಹತ್ತಿರನೂ ಇಲ್ಲ. ಹಾಗಾಗ್ಬಿಡ್ತು. ಪರವಾಗಿಲ್ಲ ಅಂತ ನಡ್ಕೊಂಡು ನಾನು ನಮ್ಮಮ್ಮ ಹೋದ್ವಿ, ಅಂದರೆ ನಮ್ಮತ್ತೆ. ಸೊ ನಮ್ಮಪ್ಪ ಹೂವು ಹಾಕಕ್ಕೆ ಹೋಗಿದ್ರು ಮಾರ್ಕೆಟ್ಗೆ. ಸೊ ಅವರು, ನಾನು, ಅಮ್ಮ ಎಲ್ಲ 3 ಜನ, ಅಂದರೆ ಅವ್ರು ಬರೋಷ್ಟರಲ್ಲಿ ನಾವು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಿಡೋಣ ಅಂತ ಸ್ಕ್ಯಾನಿಂಗ್ ಸೆಂಟ್ರ್ ಹತ್ರ ಹೋಗ್ತಾ ಇದ್ವಿ. ಅದು ಸೈಡ್ಗಾದಂಗಿತ್ತು, ನಮ್ಗೆ ಕಾಣಿಸ್ತಾನೆ ಇಲ್ಲ ಅದು. ಆಮೇಲೆ ನೋಡಿದ್ರೆ ಈ ಕಡೆ ಸೈಡ್ಗಾದಂಗಿತ್ತು. ಸೊ ಇವಾಗ ಸ್ವೀಟ್ ಇದೆಲ್ಲ ಬೋಳಾಸ್ ಅಂತ ಕೇಳಿದ್ದೀರಾ, ಅದೆಲ್ಲ ಹೊಸ್ದಾಗಿ ಓಪನ್ ಆಗಿದೆಯಲ್ಲ ಸ್ವೀಟ್ ಶಾಪು, ಅದ್ರ ಪಕ್ಕನೇ ಇದೆ ಇದು ನಾವಿ ಅಂದ್ಬಿಟ್ಟು. ಸೊ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಅಂದ್ಬಿಟ್ಟು ಕೂತಿದ್ವಿ. ಸ್ಲಿಪ್ಪೆಲ್ಲ ಕೊಟ್ಟರು. ಹಾಗೆಯೇ ತುಂಬ ರಶ್ ಇತ್ತು. ಸೋಮವಾರ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ಶು. ಯಾಕಂದರೆ ಶನಿವಾರ ಭಾನುವಾರದ್ದು ಸ್ವಲ್ಪ ಜನ ಹೋಗಿರಲ್ಲ ಅಲ್ವಾ ರಜಾ ಅಂದ್ಕೊಂಡು, ಅವರೆಲ್ಲ ಫುಲ್ ಕ್ರೌಡ್ ಆಗಿಬಿಟ್ಟಿತ್ತು. ಹಾಗಾಗಿ ವೆಯ್ಟ್ ಮಾಡೋಣ ಅಂದ್ಕೋ ಸೈಡಲ್ಲಿ ಕೂತಿದ್ವಿ. ನನ್ನ ಮಗ ಕುಯ್ ಅಂತ ಇದ್ದ, ಹಾಗಾಗಿ ಅವನು ಕೂಡ ಸೈಡಲ್ಲಿ ಆಟ ಆಡಿಸ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಜಸ್ಟ್ ನಿಂತಿದ್ದೋ. ಫಸ್ಟ್ ಬ್ಲಡ್ ಟೆಸ್ಟಿಗೆ ಕರೆದ್ರು. ಸೊ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸೆಕೆಂಡ್ ಸ್ಕ್ಯಾನಿಂಗಿಗೆ ಸರಿ ಹೋಗುತ್ತೆ ಅಂತ ಫಸ್ಟು ಬ್ಲಡ್ನ ಕೊಟ್ಬಿಟ್ಟು ಆಮೇಲೆ ಸ್ಕ್ಯಾನಿಂಗಿಗೆ ವೆಯ್ಟ್ ಮಾಡ್ತಾಯಿದ್ದೋ. ಬಟ್ ಆಲ್ಮೋಸ್ಟ್ ಇದ್ದಿದ್ದೇ ಜಾಸ್ತಿ ಪ್ರೆಗ್ನೆನ್ಸಿ, ಅಂದರೆ ಪ್ರೆಗ್ನೆನ್ಸಿ ಇರೋರೇ ಜಾಸ್ತಿ ಇದ್ದರು. ಹಾಗಾಗಿ ಸ್ವಲ್ಪ ಲೇಟು, ಯಾಕಂದರೆ ಅನಾಮಲಿ ಸ್ಕ್ಯಾನಲ್ಲೆಲ್ಲ ಸ್ವಲ್ಪ ಡೀಟೇಲ್ ಚೆಕ್ ಮಾಡ್ತಾರಲ್ವ ಬೇಬಿನ, ಹಾಗಾಗಿ ಒಬ್ಬೊಬ್ಬರು 1 ಅವರ್ ತೊಗೋತಾಯಿದ್ರು. ಹಾಗಾಗಿ ನಮಗೆ ಲೇಟ್ ಆಯಿತು. ಸೊ ಫೈನಲಾಗಿ ಇನ್ನೊಂದು 10 ನಿಮಿಷ ಅನ್ನೋಂಗೆ ಕರೆದ್ರು. ಹೋಗ್ಬಿಟ್ಟು ಸ್ಕ್ಯಾನೆಲ್ಲ ಮುಗಿಸ್ಕೊಂಡು ಸ್ಕ್ಯಾನ್ ರಿಪೋರ್ಟ್ ಒಂದು 10 ನಿಮಿಷಕ್ಕೆ ಕೊಟ್ಬಿಟ್ರು. ಆದರೆ ಈ ಬ್ಲಡ್ ರಿಪೋರ್ಟ್ ಇದೆಯಲ್ವಾ 3:30 ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಷ್ಟರೊಳಗಡೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಅಲ್ಲಿಂದ ಹೊರಟೆ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು ಸಿಕ್ತು, ಇಸ್ಕೊಂಡು ಬ್ಲಡ್ ರಿಪೋರ್ಟ್ನ ಆಮೇಲೆ ಕಲೆಕ್ಟ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಜಸ್ಟ್ ಬಂದ್ವಿ. ಫಸ್ಟು ಏನಂದರೆ ಗೋಲ್ಡ್ ಶಾಪಿಂಗು. ಏನು ಗೋಲ್ಡ್ ಪರ್ಚೇಸ್ ಮಾಡಿರ್ಬೋದು ಇವಾಗಿನ ಚಿನ್ನದ ರೇಟಲ್ಲಿ, ನಿಜವಾಗ್ಲೂ ತುಂಬ ದೊಡ್ಡದಂತೂ ಖಂಡಿತ ತೊಗೊಳಕ್ಕಾಗಲ್ಲ, ಚಿಕ್ಕ ಚಿಕ್ಕದಷ್ಟೇ ಇಷ್ಟಪಡ್ಬೋದು. ಸೊ ಇದು ಪ್ರಕಾಶ್ ಬ್ಯಾಂಕರ್ಸ್ ಆ್ಯಂಡ್ ಜ್ಯುವೆಲ್ಸ್, ಅಂದರೆ ಇದು ಮೇಟ್ಕಳ್ಳಿಲಿರೋ ಅಂಥದ್ದು, ಸೂರ್ಯ ಬೇಕ್ರಿಯಿಂದ ಸ್ವಲ್ಪ ಹಿಂದೆ. ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲಿ ಬೈ ಮಾಡ್ತೀವಿ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಹಾಗೆ ಮಾಡಿಕೊಡ್ತಾರೆ ಕೂಡ ಕೇಳಿದ್ರೆ. ನಾನು ಹಂಗೆ ನೋಡ್ತಾ ಇದ್ದೆ, ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು. ಸೊ ಪಾಪುಗೆ ಏನಿಲ್ಲ, ಒಂದು ರಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಸೊ ರಿಂಗ್ ತೊಗೊಳ್ಳೋಣ ಅಂತ ಬಂದು ಸೊ ನೋಡ್ತಾ ಇದ್ದೀವಿ ಎಲ್ಲನೂ. ಅವ್ನ ಕೈಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ ನೋಡಿಕೊಂಡು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಹಾಗೆ ರಿಂಗೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಬಟ್ಟೆ ತೊಗೋಬೇಕು. ಹಾಗಾಗಿ ಸಿಟಿ ಒಳಗಡೆ ಬಂದ್ವಿ, ಅಂದರೆ ಮೈಸೂರು ಒಳಗಡೆ. ಈ ಮನ್ನಾರ್ಸ್, ಸುಮಂಗಲಿ ಇದೆಲ್ಲ ಕೇಳೇ ಇರ್ತೀರ ತಾನೇ, ಆ ಒಂದು ರೋಡದು. ಸೊ ಅಲ್ಲಿ ತುಂಬ ಮಕ್ಕಳದ್ದು ಬಟ್ಟೆ ಕಲೆಕ್ಷನ್ಸ್ ಇರುತ್ತಲ್ವಾ, ಹಾಗಾಗಿ ಅಲ್ಲೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಯಾಕಂದರೆ ಬಾವಂಗೆ ಪರಿಚಯ ಇದ್ದಾರೆ ಒಬ್ಬರು, ಆ ಅಂಗಡಿಯಲ್ಲಿ ನಾವು ರೆಗ್ಯುಲರಾಗಿ ಬಟ್ಟೆ ತೊಗೊಳ್ಳೋದು ಮಕ್ಕಳಿಗೆಲ್ಲ. ಹಾಗಾಗಿ ಬಾವ ಕಾರ್ ಪಾರ್ಕಿಂಗ್ಗೆ ಅಂತ ಹೋಗಿದ್ರು. ಸೊ ಹಂಗಾಗಿ ನಾವು ಫೋಟೋ ವೀಡಿಯೋಸ್ ತೊಗೊಂಡು ನಿಂತಿದ್ವಿ. ಅಂದಂಗೆ ಶಾಪಿಂಗ್ ಏನು ಮಾಡೋಕ್ಕೆ ಅಂತ ನೀವು ಕೇಳ್ಬೋದು ತಾನೇ. ಅದೇನಕ್ಕಂದರೆ ನನ್ನ ಮಗಂದು ಬರ್ತಡೇ, ಅದಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇರೋದು. ರಿಂಗು ಮತ್ತು ಬಟ್ಟೆ, ಮತ್ತು ನನ್ನ ಮಗಳಿಗೂ ಅಷ್ಟೇ ಸ್ವಲ್ಪ ಡೈಲಿ ವೇರ್ಗೆಲ್ಲ ತೊಗೊಳ್ಬೇಕಿತ್ತು.
ಸೊ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಕೊಡ್ತೀನಿ. ಅವನಿಗೆ ನಾನು ಧೋತಿ ಮತ್ತು ಈ ಪಂಚೆ ಅದೇ ಆ ಥರ ಹಾಕ್ಸ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಆಗಲ್ಲ, ಯಾಕಂದರೆ ಅವನಿಗಿನ್ನ ಹೆಜ್ಜೆನೇ ಬಂದಿಲ್ಲ. ಅಂದರೆ ಇನ್ನೂ ಚಿಕ್ಕವನಲ್ವ, ಹಂಗಾಗಿ ಬೇಡ ಅಂದರು ಮನೇಲಿ. ಹಂಗಾಗಿ ಫ್ಯಾನ್ಸಿಯಾಗಿ ಯಾವ್ದಾರ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಫ್ಯಾನ್ಸಿಲಿ ನೋಡೋಕೆ ಹೋದರೆ ಅವನಿಗಿಂತ ಎಲ್ಲ ಉದ್ದ ಇದ್ದಾವೆ. ಹಂಗಾಗಿ ಓಕೆ ಅಂದ್ಬಿಟ್ಟು ಸ್ವಲ್ಪ ಜೀನ್ಸಲ್ಲಿ ಮತ್ತು ಸ್ವಲ್ಪ ಇದ್ರಲ್ಲಿ ತೊಗೊಂಡೆ, ಅಂದರೆ ಫ್ಯಾನ್ಸಿಲೇ. ಅದನ್ನು ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ನನ್ನ ಮಗಳಿಗೂ ಸ್ವಲ್ಪ ಈ ಲಂಚ್ ಬ್ಯಾಗೆಲ್ಲ ಟವಲ್ಸು ಆ ಥರ ಎಲ್ಲ ಬೇಕಿತ್ತು, ಸ್ಮಾಲ್ ಸೈಜು. ಅದು ಕೂಡ ತೊಗೊಂಡು ಕಂಪ್ಲೀಟ್ ಅವ್ರಿಗೆ ಏನೇನು ಬೇಕು ಎಲ್ಲ ಇವತ್ತು ಶಾಪಿಂಗ್ ಮಾಡಿರೋದೇನೆ. ಬಟ್ಟೆಗಳಂತೂ ನೋಡ್ತಾ ಇದ್ದರೆ ಫುಲ್ಲು ಖುಷಿ ಅಂದರೆ ಖುಷಿ ಗೊತ್ತಾ. ಎಷ್ಟು ಸಖತ್ತಾಗಿತ್ತು ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಆ ಮಟ್ಟಕ್ಕಿತ್ತು. ನನ್ನ ಮಗ ಅಂತ ಇವತ್ತು ಏನು ಜಾಸ್ತಿ ಗಲಾಟೆನೇ ಮಾಡಲಿಲ್ಲ. ಎಲ್ಲ ತಾವು ಅವನದೇ ಹವ, ಸೈಲೆಂಟಾಗಿ ಕೂತಿದ್ದ. ಸೇಲ್ ಮೊಮ್ಮಗ ತಾತ ಸೇಲ್. ನಮ್ಮಪ್ಪ ಅಂತೂ ಚೆನ್ನಾಗಿ ಹೌದೌದು ಈ ಥರ ಶಾಪಿಂಗ್ ಮಾಡಿದ್ರೆ ನಮ್ಮನ್ನು ಸೇಲ್ ಮಾಡ್ದೇನೆ ಇನ್ನೇನು ಮಾಡ್ತೀರಾ ಅಂತ ಇದ್ರು. ಸೊ ಓಕೆ ಅಂದ್ಬಿಟ್ಟು ಇದೇ ನಾನು ನಿಮಗೆ ಮೇಯ್ನ್ ಹೇಳ್ಬೇಕಂತಿರೋದು. ಇವಾಗ ಬಿಸ್ನೆಸ್ ಏನಾದರೂ ನೀವು ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಈ ಥರ ಒಂದು ಹೋಲ್ಸೇಲ್ ಅಂಗಡಿ ಇದೆ ಮೈಸೂರಲ್ಲಿ. ನಿಜವಾಗ್ಲೂ ಎಷ್ಟು ಕಡಿಮೆ ಪ್ರೈಸ್ ಅಂದರೆ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು. ಅದರಲ್ಲಿದ್ದರೆ ದೊಡ್ಡವ್ರದ್ದು ಯಾವುದೂ ಇಲ್ಲ ಐಟಮ್ಸ್ಗಳು, ಚಿಕ್ಕ ಮಕ್ಳದ್ದು ಮಾತ್ರ. ಅಂದರೆ ಹುಡುಗಿ ಎರಡು ಮಕ್ಳಿಗೂ ಸಿಗುತ್ತೆ. ಅಂದರೆ ದೊಡ್ಡವರಿಗಿಲ್ಲ, ಒಂದು 10 ವರ್ಷ ಒಳಗಡೆ ಹಾಕೋಬೋದು. ಬಟ್ ತುಂಬ ರೀಸನಬಲ್ ಪ್ರೈಸ್, ಅಂದರೆ ತುಂಬ ರೀಸನಬಲ್ ಪ್ರೈಸ್. A to Z ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಅಂದ್ಬಿಟ್ಟು. ಸೊ ಅಲ್ಲಿ ಅಡ್ರೆಸ್ ಕೂಡ ಹಾಕಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಕಡಿಮೆ ಇದೆ. ಬೇಕಾದ್ರೆ ತಗೊಂಡು ನೀವು ಅಲ್ಲಿಂದ ನೀವು ಸ್ವಲ್ಪ ಅಂದರೆ ಸ್ವಲ್ಪ ಲಾಭ ಇಟ್ಕೊಂಡು ಮಾರ್ಬೋದು. ಅಂಥವ್ರಿಗೆ ಇದು ಸಖತ್ತಾಗಿರುತ್ತೆ, ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ತೋರಿಸೋಣ ಅಂತ ತೋರಿಸ್ದೆ. ಸೊ ಅಲ್ಲಿ ಅಡ್ರೆಸ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ನೀವು ಒಂದು ಸಲ ಮೈಸೂರಿಗೆ ವಿಸಿಟ್ ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ ಎಷ್ಟೊಂದು ಕಡಿಮೆ ಪ್ರೈಸಲ್ಲಿ ಅಲ್ಲಿದೆ ಅಂತ. ಬೇಕಾದರೆ ಇವಾಗ ಬಿಸ್ನೆಸ್ ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಆರಾಮ್ಸೆ ಅಲ್ಲಿ ಬೈ ಮಾಡಿಕೊಂಡು ನೀವು ವ್ಯಾಪಾರ ಮಾಡ್ಬೋದು. ನಿಜ ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾವಂತೂ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ವಿ ಅಲ್ಲಂತೂ, ನನ್ನ ಮಗನಿಗೆ ಎಲ್ಲರಿಗೂ. ಇವಾಗ ಹೊರಗಡೆ ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ, ಅದಕ್ಕಿಂತ ಒಂದು 40 ರುಪೀಸ್ 50 ರುಪೀಸ್ ಇನ್ನೂ ಕಡಿಮೆನೇ. ಒಂದು 250 ಆ ಥರ ಇದ್ದರೆ ಜಸ್ಟ್ ಒಂದು 200 190 ಈ ಥರ ತುಂಬ ಕಡಿಮೆ. ಹಾಗೆಯೇ ಇದು ಕೂಡ ಅಷ್ಟೇ, ಫ್ಯಾಕ್ಟ್ರಿ ಔಟ್ಲೆಟ್ ಇದು ಬ್ಯಾಗ್ದು ಮತ್ತು ಸ್ಲಿಪ್ಪರ್ದು. ಇದು ಕೂಡ ಅಷ್ಟೇ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ. ಇದು ಲೂನರ್ಸ್ ವಾಕ್ಮೆಟ್ ಬರುತ್ತಲ್ಲ ಆ ಕಂಪ್ನಿದು. ಇದು ನಿಜವಾಗ್ಲೂ 120ಗೆ ಮತ್ತು 100 ರುಪೀಸ್ಗೆಲ್ಲ ಸ್ಲಿಪ್ಪರ್ ಬರುತ್ತೆ ಅಂದರೆ ನೀವು ನಂಬ್ತೀರಾ ಎಷ್ಟು ಚೆನ್ನಾಗಿದೆ ಅಂದರೆ. ಕ್ವಾಲಿಟಿ ತೋರಿಸ್ತೀನಿ ಬೇಕಾದರೆ ನೋಡಿ. ಯಾಕಂದರೆ ಈಗ ಹೊರಗಡೆ ಲೋಕಲಲ್ಲಿ ಸಿಗುತ್ತಲ್ಲ ಆ ಥರ ಅಲ್ಲ, ಬಟ್ ಕಂಪ್ನಿ ಬ್ರ್ಯಾಂಡೆಡ್ಡೇ. ಶೂಯಿಂದ ಹಿಡಿದು ಫುಲ್ ಸ್ಲಿಪ್ಪರು, ಶೂಸು ಮತ್ತು ದೊಡ್ಡವರಿಗೆ ಚಿಕ್ಕವರಿಗೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಹಾಗೆಯೇ ಲೇಡೀಸ್ಗೆ ಸ್ಪೆಷಲ್ ಆಫರ್ಸ್ ಕೂಡ ಬಿಟ್ಟಿದ್ರು. ನನಗಂತೂ ನೋಡಿ ಶಾಕೇ ಆಗೋಯ್ತು. ತುಂಬ ಕಡಿಮೆ, ಎಷ್ಟೊಂದು ಫ್ಯಾನ್ಸಿ ಸ್ಲಿಪ್ಪರ್ ಎಲ್ಲ ಬಿಟ್ಟಿದ್ರು ಅಂದರೆ ನಿಜ ನನಗಂತೂ ತುಂಬ ಖುಷಿ ಆಗೋಯ್ತು. ಜಸ್ಟ್ 300ಗೆ 2 ಜೊತೆ ತೊಗೊಂಡೆ ನಾನು. ಎಷ್ಟು ಫ್ಯಾನ್ಸಿಯಾಗಿದೆ ಗೊತ್ತಾ. ನಿಜ ಹೊರ್ಗಡೆ ಕಡಿಮೆ ಅಂದರೂ ಅದಕ್ಕೊಂದು 400 ರೂಪಾಯಿ ಪಕ್ಕಾ ಕೇಳ್ತಾರೆ ಒಂದು ಜೊತೆಗೇ. ತುಂಬ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ಏನೇನು ತಗೊಂಡೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಂದರೆ ಹೇಳಿ ಏನೇನು ತಗೊಂಡ್ರಿ ಅಂತ ಕಮೆಂಟ್ ಮಾಡಿ. ಬೇಕಂದರೆ ಏನೇನು ತಗೊಂಡೆ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ಹಾಕ್ತೀನಿ, ಬೇಕಾದರೆ ನೀವೇ ನೋಡಿ ಯಾವ ಥರ ಇರುತ್ತೆ ಅಂತ. ಹಾಗೆ ಇದು ಫ್ಯಾಕ್ಟ್ರಿ ಔಟ್ಲೆಟ್ ಇದರಿಂದನೇ ಬ್ಯಾಗ್ ತಂದಿದ್ದು. ಒಂದು ಲಂಚ್ ಬ್ಯಾಗು ಮತ್ತು ಅವಳಿಗೆ ಬೇಕಲ್ಲ ಬುಕ್ಸ್ ಎಲ್ಲ ತೊಗೊಂಡೋಗೋಕ್ಕೆ. ಸ್ಕೂಲಿಂದ ತರಿಸೋ ಬ್ಯಾಗು ಓಕೆ ಬೇಡ ಅಂದ್ಬಿಟ್ಟು ಇದನ್ನೇ ನಾನು ಅಲ್ಲೇ ತಗೊಂಡು ಬಂದೆ. 1 ಇಯರ್ ಗ್ಯಾರಂಟಿ ಕೊಡ್ತಾರೆ, ಅಂದರೆ ಜಿಪ್ಪು ಇದೆಲ್ಲ ಹೋದರೆ ಅವರೇ ಫುಲ್ ರಿಪೇರ್ ಮಾಡಿಕೊಡ್ತಾರೆ. ಹಾಗಾಗಿ ಓಕೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ಅಷ್ಟೇ. ಜಸ್ಟ್ 300 ಬ್ಯಾಗು. ಅವಳದು ಲಂಚ್ ಬ್ಯಾಗ್ ಬಂದುಬಿಟ್ಟು 180 ಪ್ಲಸ್ 200 ಅಥವಾ 180ನ ಇರಬೇಕು. ಅದು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ತುಂಬ ಚೆನ್ನಾಗಿದೆ. ಇಷ್ಟ ಆಗಿತ್ತಪ್ಪ ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತಾ? ಇವತ್ತು ಒಂದು ಇನ್ಫಾರ್ಮೇಷನ್ ಕೂಡ ಸಿಕ್ತು ಅಂತ ಅಂದ್ಕೊತೀನಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಮನೆಗೆಲ್ಲ ಬಂದು ನನ್ನ ರಾಜ್ಕುಮಾರನ್ನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಟಾಡೋಕ್ಕೆ ಬಿಟ್ಟಿದ್ದೆ. ಸೊ ಅಡುಗೆ ಎಲ್ಲ
ಆಲ್ಮೋಸ್ಟ್ ಸಾಂಬಾರೆಲ್ಲ ಮಾಡಿಟ್ಟಿದ್ರು ನಮ್ಮ ವಾರಗಿತ್ತಿ ಮಾಡ್ತಾಯಿದ್ರು. ಸೊ ನಾವು ತುಂಬ ಲೇಟಾಗೋಯ್ತು ಬರೋದು, ಯಾಕಂದರೆ ಬೆಳಗ್ಗೆ ಆಲ್ರೆಡಿ ಮನೆಯಿಂದ ಹೊರಟಾಗಲೇ ಒಂದು 10 ಗಂಟೆ ಮೇಲಾಗ್ಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಅಂದರೆ ಮೇಟ್ಗಳ್ಳಿ ಆಮೇಲೆ ಸಿಟಿ ಒಳಗಡೆ ಹೋಗಿದ್ದೆಲ್ಲ ಫುಲ್ಲು ಸ್ವಲ್ಪ ಜಾಸ್ತಿನೇ ಆಯ್ತಲ್ವಾ. ಆಮೇಲೆ ಸ್ಕ್ಯಾನಿಂಗ್ದೆಲ್ಲ ಅಲ್ಲೇ ಟೈಮ್ ಹೋಗ್ಬಿಡ್ತು. ಹಾಗಾಗಿ ಆವತ್ತಿನ ಕತೆ ಮುಗೀತು. ಹಾಗೆ ಇದು ಹಾಸ್ಪಿಟಲ್ ವಿಸಿಟ್ಗೆ ಹೋಗಬೇಕಿತ್ತು, ಸೊ ಹೋಗಿರಲಿಲ್ಲ. ಅದಕ್ಕೋಸ್ಕರ ಹಳೆ ವೀಡಿಯೋಸ್ನೂ ಕೂಡ ಟ್ಯಾಗ್ ಮಾಡಿದ್ದೀನಿ ನಾನು. ನೋಡಿ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಹಾಗೆ ಇದು ಬುಧವಾರದ ವ್ಲಾಗ್ನೂ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ತಾರಸಿ ಮೇಲೆ ಅಂದರೆ ಮೇಲ್ಗಡೆ ಟೆರೆಸ್ ಮೇಲೆ ಫುಲ್ಲು ರಾಗಿ ಮತ್ತು ಗೋಧಿ ಎಲ್ಲ ಒಣೆ ಹಾಕಿದ್ದೆ ಬಿಸಿಲಿಗೆ. ಎಷ್ಟು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಒಂಥರ ರಣ ಬಿಸಿಲು ಅಂತಾರಲ್ಲ ಆ ಥರ ಬಿಸಿಲು. ಹಾಗೆ ಬತ್ತ ಫುಲ್ಲು ಮೋಡ, 10 ನಿಮಿಷಕ್ಕೆ ಫುಲ್ಲು ಮೋಡ ಥರ ಆಗ್ಬಿಡ್ತು. ಅಂದ್ಕೊಂಡು ನೋಡಿ ಅಲ್ಲಿ ಫುಲ್ಲು ಬ್ಲ್ಯಾಕ್ ಥರ ಆಗೋಯ್ತು 10 ನಿಮಿಷಕ್ಕೆ. ಆಮೇಲೆ ಬೇಗ ಎಲ್ಲ ಎತ್ಕೊಂಡ್ವಿ, ಯಾಕಂದರೆ ಚೆನ್ನಾಗಿ ಒಣಗಿತ್ತಲ್ಲ ಅಂದ್ಬಿಟ್ಟು. ನಾವು ಫಸ್ಟು ಪ್ಯಾಕೆಟಲ್ಲಿ ಬರುತ್ತಲ್ವ ಆ ಗೋಧಿ ಹಿಟ್ಟು ತರ್ತಿದ್ವಿ, 10 kg ತಂದುಬಿಡ್ತಿದ್ವಿ. ಬಟ್ ಇವಾಗ ಬೇಡ, ನಾವೇ ಮಾಡಿಸೋಣ, ಅದರಲ್ಲೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಈ ಸೋಯಾಬೀನ್ ಬರುತ್ತಲ್ಲ ನೋಡಿ, ಈ ಥರ ಕಾಳು, ಸೋಯಾಬೀನ್ ಕಾಳು, ಅದನ್ನು ಎಕ್ಸ್ಟ್ರಾ ತರಿಸಿ ಮೆಂತ್ಯ ಇದು ಮತ್ತು ಗೋಧಿನ ಮನೇಲೇ ಮಿಷಿನ್ಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಕ್ಲೀನ್ ಎಲ್ಲ ಮಾಡಿಕೊಂಡು ನಾವೇ ಮನೇಲೇ ತಯಾರಿಸ್ಕೋತೀವಿ ಚಪಾತಿ ಹಿಟ್ಟಿಗೆಲ್ಲ. ಯಾಕಂದರೆ ಹೊರ್ಗಡೆದು ಯಾಕೋ ನಮಗೆ ಸೆಟ್ ಆಗ್ತಿರ್ಲಿಲ್ಲ. ಹಂಗಾಗಿ ಈ ಸಲ ಅಂದರೆ ಒಂದು 3 to 4 ಟೈಮ್ಸಿಂದ ಇದೇ ಥರ ಮಾಡ್ತಾಯಿದ್ದೀವಿ. ಹಾಗೆ ರಾಗಿ ಹಿಟ್ಟು ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಹಂಗಾಗ್ಬಿಟ್ಟು ಅದನ್ನು ಕೂಡ ಒಣೆ ಹಾಕಿದ್ದು ಅಂದರೆ ಅಲ್ಲಿ ಮಿಷಿನ್ ಮಾಡುವಾಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಅದರಲ್ಲೇನೇ ಒಂದು ಕಸಗಳಿದ್ರೂ ಕೂಡ ಕ್ಲೀನ್ ಮಾಡೇ ಹಿಟ್ಟನ್ನ ಮಾಡೋ ಅಂಥದ್ದು. ಸೊ ನೋಡಿದ್ರಿ ಅಲ್ವಾ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ನಿಮಗೆಲ್ಲ? ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನಿವತ್ತು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.